ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಣ್ಣೆನ ಯಾವ ಥರ ತೊಳಿಬೇಕು ಮತ್ತು ಅದನ್ನು ಯಾವ ಥರ ಕಾಸಿ ತುಪ್ಪ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸಹ ಈ ಥರ ಟ್ರೈ ಮಾಡ್ಬೋದು ಮನೆಯಲ್ಲಿ. ನಾನು ಹಳ್ಳಿಯಿಂದ ತರಿಸಿರೋ ಬೆಣ್ಣೆನ ಒಂದು ಸೇರು ಬೆಣ್ಣೆ ಅಂತ ಹೇಳ್ತೀವಿ ನಾವು. ಹಳ್ಳಿಲೆಲ್ಲ ಸೇರು ಲೆಕ್ಕದಲ್ಲಿ ಬೆಣ್ಣೆ ಕೊಡೋದು. ನಾನು ಒಂದು ಸೇರು ಬೆಣ್ಣೆ ತರಿಸಿದ್ದೀನಿ. ಯುಗಾದಿ ಹಬ್ಬ ಇದೆ ಅಂತ ಯುಗಾದಿ ಹಬ್ಬಕ್ಕೆ ತುಪ್ಪ ಬೇಕಂತ ನಾನು ಒಂದು ಸೇರು ಬೆಣ್ಣೆ ತರಿಸಿದ್ದೀನಿ. ಒಂದು ಸೇರು ಅಂದರೆ ಒಂದು ಅರ್ಧ kg ಇರ್ಬೋದು. ಇದನ್ನು ನಾವು ಒಂದು ಪಾತ್ರೆಗೆಲ್ಲ ತಗೊಂಡು ಅದನ್ನು ತೊಳಿಲಿಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ಮನೇಲಿ ಮಾಡಿದ ಬೆಣ್ಣೆ ಅಲ್ಲ, ಇದು ಹೊರಗೆ ತರಿಸಿರೋದ್ರಿಂದ ಏನಾದರೂ ಕೊಳೆ ಅಥವಾ ಒಂದು ಸ್ವಲ್ಪ ವಾಸನೆ ಇರುತ್ತೆ ಅಂತ ನಾವು ಈ ಥರ ಹುಣಸೆ ಹಣ್ಣು ರಸ ಸೇರಿಸಿ ತೊಳಿತೀವಿ. ಈ ಥರ ತೊಳೆಯೋದ್ರಿಂದ ಬೆಣ್ಣೆಯಲ್ಲೇನೋ ಅದು ಹುಣಸೆ ರಸ ಸೇರಲ್ಲ, ಅದರಲ್ಲಿರೋ ಕೊಳೆ ಅಷ್ಟೇ ಅದು ತೆಗೆಯುತ್ತೆ. ಅದಕ್ಕೀಗ ನಾವು ಒಂದು ಚಮಚ ತಗೊಂಡು ಈ ಥರ ಕ್ಲೀನಾಗಿ ಆ ಹುಣಸೆ ರಸನ ಬೆಣ್ಣೆ ಒಳಗೆ ಈ ಥರ ಕೈ ಆಡಿಸ್ತಾ ಬರಬೇಕು. ಅದಕ್ಕೀಗ ನಾನು ನೀರು ಸೇರಿಸ್ಕೊಳ್ತಿದ್ದೀನಿ. ನೀರು ಸೇರಿಸ್ಕೊಂಡು ಮತ್ತೆ ಅದೇ ಥರ ನಾವು ಕ್ಲೀನಾಗಿ ಕೈಯನ್ನು ಮುಟ್ಟೋ ಅವಶ್ಯಕತೆ ಇರಲ್ಲ, ಕೈಯಿಂದ ತೊಳೆಯೋಂಥದ್ದು ಏನಿಲ್ಲ. ಈ ಥರ ಚಮಚದಿಂದನೇ ನಾವು ಈ ಥರ ಕ್ಲೀನಾಗಿ ಹುಣಸೆ ನೀರು ಬೆಣ್ಣೆನ ಈ ಥರ ಕೈ ಆಡಿಸ್ತಾ ಬಂದರೆ ಅದೆಲ್ಲ ಕೊಳೆ ಅಥವಾ ವಾಸನೆ ಎಲ್ಲ ಹುಣಸೆ ರಸ ತೆಗೆದುಬಿಡುತ್ತೆ, ಆಗ ನೀರಿನ ಮುಖಾಂತರ ಬಂದುಬಿಡುತ್ತೆ. ಹಾಗಾಗಿ ಈ ಥರ ಹುಣಸೆ ರಸ ಹಾಕಿ ತೊಳಿತೀವಿ ನಾವು ಬೆಣ್ಣೆನ. ನೀವು ಈ ಥರ ತೊಳೆದು ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಘಮ ಘಮ ಅನ್ನುತ್ತೆ ತುಪ್ಪ. ಯಾಕೆಂದರೆ ಬೆಣ್ಣೆಯಲ್ಲಿರೋ ವಾಸನೆ ಕೊಳೆ ಎಲ್ಲ ಹೋಗಿರುತ್ತಲ್ಲ, ತುಪ್ಪ ಭಾಳ ಚೆನ್ನಾಗಿ ಬರುತ್ತೆ. ಈ ಥರ ಇನ್ನೊಂದು ಸಲ ನೀರು ಹಾಕ್ಕೊಂಡು ತೊಳಿತಿದ್ದೀನಿ. ಇದೇ ಥರ ನಾವು 2 ಸಲ ಒಳ್ಳೆ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ಮೊದಲು ಒಂದು ಸಲ ಹುಣ್ಸೆಹಣ್ಣು ರಸದಲ್ಲಿ ತೊಳಿತೀನಿ, ಆಮೇಲೆ ಒಳ್ಳೆ ನೀರಲ್ಲಿ 2 ಸಲ ಈ ಥರ ಸ್ಪೂನಿಂದನೇ ಚೆನ್ನಾಗಿ ಕೈ ಆಡಿಸಿ ತೊಳಿತೀನಿ. ಕೈಯೆಲ್ಲ ಏನು ಟಚ್ ಮಾಡಲ್ಲ ಬೆಣ್ಣೆಗೆ ನಾನು. ಈ ಥರ ತೊಳೆದು 3 ಸಲ ತೊಳೆದಾದ್ಮೇಲೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಮೇಲೆ ಈ ಪಾತ್ರೆ ಇಟ್ಕೊಳ್ತೀನಿ. ಬೆಣ್ಣೆ ಸೇರಿಸಿರೋ ಪಾತ್ರೆ ಇಟ್ಕೊತೀನಿ. ಕ್ಲೀನಾಗಿ 3 ಸಲ ತೊಳೆದಿರೋ ಬೆಣ್ಣೆ ಇದು. ಇದನ್ನು ನಾವು ಇಟ್ಕೊಂಡು ಈಗ ಬೆಣ್ಣೆ ಕರಗ್ತಾ ಇದೆ ನೋಡಿ, ಈ ಥರ ಕೈ ಆಡಿಸ್ತಾ ಬೆಣ್ಣೆ ಕರಗಿಸ್ಕೋಬೇಕು. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಬನ್ನಿ ಬೆಣ್ಣೆ ಕರಗಿಸ್ಕೊಳ್ಳೋಣ. ಈ ಥರ ನೀಟಾಗಿ ಬೆಣ್ಣೆ ಕರಗಿ ಕುದಿತಾ ಇದೆ. ನಾವು ತುಪ್ಪ ಬರೋ ಅಷ್ಟರಲ್ಲಿ ಗ್ಯಾಸ್ ಸ್ಟವ್ನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಈಗ ನಾವು ಮೆಂತ್ಯ ಕಾಳು ಒಂದು ಅರ್ಧ ಸ್ಪೂನ್ ತಗೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಜೊತೆಗೆ ಒಂದು 3 ಅಥವಾ 4 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ನೋಡಿ. ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ರವೆ ಥರ ಇರುವಾಗಲೇ ನಾವು ತಕ್ಕೋಬೋದು. ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾವು ತುಪ್ಪಕ್ಕೆ ಸೇರಿಸಿ ತುಪ್ಪ ಕಾಸೋದ್ರಿಂದ ತುಪ್ಪ ಒಳ್ಳೆ ಘಮ ಚೆನ್ನಾಗಿರುತ್ತೆ. ನಾವು ನಮ್ಮ ಅಜ್ಜಿ ಕಾಲದಿಂದನೂ ಇದೇ ಥರ ನಾವು ತುಪ್ಪ ಕಾಸ್ತೀವಿ. ಒಂದು ಅರ್ಧ ವೀಳ್ಯದೆಲೆಗೆ ಒಂದಿಷ್ಟು ಹರಳುಪ್ಪು ತಗೊಂಡಿದ್ದೀನಿ. ಉಪ್ಪಿಗೆ ನಾವು ಕುಟ್ಟಿರೋ ಈ ಮೆಂತ್ಯಕಾಳು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಈ ಥರ ಎಲ್ಲ ಜೋಡಿಸಿಟ್ಕೋಬೇಕು ತುಪ್ಪ ಬರೋಷ್ಟರಲ್ಲಿ ನಾವು. ಆಮೇಲೆ 2 ಒಣಮೆಣಸಿಕಾಯಿ ಹಾಕ್ತಿದ್ದೀನಿ ನೋಡಿ. ಇದಾದಮೇಲೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಇದಾದಮೇಲೆ ನಾವು ಈಗ ತುಪ್ಪ ಬಂದಿದೆ ಅಂತ ನೋಡೋಣ. ನಾವು ನಮ್ಮ ಅಜ್ಜಿ ಕಾಲದಿದ್ದನು ಈ ಥರ ಹುಣಸೆ ಹಣ್ಣು ಹಾಕಿ ನಾವು ಬೆಣ್ಣೆ ತೊಳೆಯೋದು. ಇದೇ ಮೆಥಡಲ್ಲೇ ನಾವು ತುಪ್ಪ ಕಾಸೋದು.
ಈ ಥರ ಕಾಸೋದ್ರಿಂದ ತುಪ್ಪ ಒಳ್ಳೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಅಂತ. ಈಗ ನೊರೆ ಬಂದಿದೆ ನೋಡಿ. ಈಗ ಎಷ್ಟೇ ನಾವು ದೊಡ್ಡ ಉರಿ ಮಾಡಿದರೂ ತುಪ್ಪ ಕುದಿಯಲ್ಲ. ಈ ಟೈಮಲ್ಲಿ ಒಂದು ಡ್ರಾಪ್ ನೀರು ಹಾಕಿದರೆ ಒಂಥರ ಬಿಸಿ ಎಣ್ಣೆಗೆ ನೀರು ಹಾಕಿದಾಗ ಯಾವ ಥರ ಸೌಂಡ್ ಬರುತ್ತೆ, ಆ ಥರ ಒಳ್ಳೆ ಜೋರು ಸೌಂಡ್ ಬರುತ್ತೆ. ಆ ಟೈಮಲ್ಲಿ ತುಪ್ಪ ಬಂದಿದೆ ಅಂತ ನಾವು ಈ ರೆಡಿ ಮಾಡಿ ಇಟ್ಕೊಂಡಿರೋ ಈ ಐಟಮ್ಸ್ ಎಲ್ಲ ಅದಕ್ಕೆ ಸೇರಿಸ್ಬಿಡೋಣ. ಈಗ ಒಂದು ಲಿಡ್ ಹಾಕ್ಬಿಡೋಣ. ನೋಡಿ ಎಷ್ಟು ಘಮ 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 ಅಂತ ತುಪ್ಪ ಪರಿಮಳ ಮನೆಯೆಲ್ಲ ಹರಡಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಾನು ತುಪ್ಪ ತಣ್ಣಗಾಗಲು ಬಿಟ್ಟಿದ್ದೆ. ಆ ತಣ್ಣಗಾದಮೇಲೆ ನಾವು ಒಂದು ಬೌಲ್ಗೆ ತಗೊಳ್ತಿದ್ದೀನಿ. ನೀವು ಸೋಸೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಬೆಣ್ಣೆ ನಾವು ಕ್ಲೀನಾಗಿ ತೊಳೆದಿದ್ದೀವಿ, ಅದರಲ್ಲೇನೂ ಇಲ್ಲ ತೊಂದರೆ. ಹಾಗಾಗಿ ನೀವು ನಿಧಾನಕ್ಕೆ ಈ ಥರ ನೀಟಾಗಿ ಬಸ್ಕೋಬೇಕು. ಗಸಿ ಎಲ್ಲ ಹಿಂದೆ ಉಳಿಯೋ ಥರ ನೀವು ತುಪ್ಪ ಅಷ್ಟೇ ಬಸ್ಕೊಳ್ಳಿ. ಈ ಗಸಿ ಎಲ್ಲ ಸೇರ್ಕೊಂಡ್ರೆ ಭಾಳ ದಿನ ತುಪ್ಪ ಇಟ್ಟರೆ ಸ್ಮೆಲ್ಲೆಲ್ಲ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಗಸಿ ಸೇರಿಸ್ಕೋಬೇಡಿ, ಈ ಥರ ನೀಟಾಗಿ ಬಸ್ಕೊಳ್ಳಿ ಅಷ್ಟೇ. ಯಾವ ಕಸನೂ ಇದ್ರಾಗ ಬರಲ್ಲ, ಯಾವ ಗಸಿನೂ ಇದ್ರಾಗ ಸೇರ್ಕೊಳ್ಳಲ್ಲ. ಹಿಂದಿರೋ ಸ್ವಲ್ಪ ತುಪ್ಪನೇ ಉಳಿಸ್ಬಿಡಿ ಗಸಿಯಲ್ಲಿರೋದನ್ನ, ಅದನ್ನ ಸಪ್ರೇಟ್ ಲೋಟಕ್ಕೆ ತಕ್ಕೊಂಡು ಅದನ್ನು ಬಳಸ್ಕೊಂಬಿಡಿ. ಇದು ಮಾತ್ರ ಎತ್ತಿಟ್ಕೊಳ್ಳಿ. ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ತುಪ್ಪ ತಿಂದರೂ ಯಾವುದೇ ವಾಸನೆ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.